ಇವತ್ತು ಒಂದು ವಿಶೇಷವಾದ ಪನ್ನೀರ್ ಐಟಮ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ನವಾಬಿ ಪನ್ನೀರ್ ಅಂತ. ಈ ಕ್ರೀಮು, ಗೋಡಂಬಿ, ಹಾಲು ಎಲ್ಲ ಈ ನವಾಬಿ ಪನ್ನೀರಿಗೆ ಒಂದು ಕ್ರಿಸ್ಪ್ ಸಿಲ್ಕಿ ಟೆಕ್ಸ್ಚರ್ ಕೊಡುತ್ತೆ. ಸೂಪರ್. Hello, welcome to Sweetu Kara Coffee, presented by Quality Masala, powered by India Sweet House. ಶುರು ಮಾಡೋಣ ನಮ್ಮ ಇವತ್ತಿನ ವಿಶೇಷ ಸ್ವೀಟು ಖಾರ ಕಾಫಿ. ಇವತ್ತಿನ ಸ್ವೀಟು ಖಾರ ಕಾಫಿ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಮನವಿ, ನೀವಿನ್ನೂ ನಮ್ಮ ಚಾನಲ್ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಯಾಕೆಂದರೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ಈಗಾಗಲೇ 50,000 ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇದು ಭಾಳ ಖುಷಿ ಆಗುವಂಥ ವಿಚಾರ. ನಿಮ್ಮೆಲ್ರಿಗೂ ಅನಂತ ಧನ್ಯವಾದಗಳು. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಯಾಕೆ ಅಂದರೆ ನೀವು ನನ್ನ ವಿಡಿಯೋಗಳನ್ನು ತಕ್ಷಣ ನೋಡ್ಬೋದು. ಯಾಕಂದರೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಬರೀ ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ದಯವಿಟ್ಟು ಶೇರ್ ಮಾಡಿ ನಮ್ಮ ಚಾನಲ್ನ, ಬೇರೆಯವರು ನೋಡೋ ಹಾಗೆ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಸೊ ಶುರು ಮಾಡೋಣ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತು ಒಂದು ವಿಶೇಷವಾದ ಪನ್ನೀರ್ ಐಟಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ನವಾಬಿ ಪನ್ನೀರ್ ಅಂತ. ಇವತ್ತಿನ ವಿಶೇಷ ನವಾಬಿ ಪನ್ನೀರ್. ನವಾಬ್ ಅಂದರೆ ರಾಜ ಅಂತ ಅರ್ಥ ಬರುತ್ತೆ. ಒಂದು ಪ್ರಾಂತದ ಹೆಡ್, ಅವನಿಗೆ ರಾಜ ಅಂತ ಕರೀತಾರಲ್ಲ, ಅವನಿಗೆ ನವಾಬ್ ಅಂತ ಕರೀತಾರೆ. ಅಂಥ ರಾಜಮನೆತನದವರು ತಿನ್ನುವಂಥ ಒಂದು ಪನ್ನೀರ್, ನವಾಬಿ ಪನ್ನೀರ್ ಇವತ್ತಿನ ವಿಶೇಷ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಇಲ್ಲಿ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿನಿ, ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿನಿ. 1 ಕಪ್ಪಷ್ಟು, ಒಂದು 200 ಗ್ರಾಮಷ್ಟು ಪನ್ನೀರು, 1 ಕಪ್ಪಷ್ಟು ಹಾಲು, 1/4 ಕಪ್ಪಷ್ಟು ಫ್ರೆಶ್ ಕ್ರೀಮ್ ಬಳಸ್ತಾ ಇದ್ದೀನಿ. ಹಾಗೆಯೇ ದಪ್ಪನಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ರಫ್ ಕಟ್ ಆನಿಯನ್ನು ಒಂದು ಈರುಳ್ಳಿ, ಒಂದು 4 ಹಸಿ ಮೆಣಸಿನ್ಕಾಯಿ, 1 ಇಂಚಷ್ಟು ಹಸಿ ಶುಂಠಿ, ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸರು, ಒಂದು 10-15 ಗೋಡಂಬಿ, ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ, ಆಮೇಲೆ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು, ಆಮೇಲೆ ಒಂದು ಚಮಚದಷ್ಟು ಗಸಗಸೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸೋದಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ ಮತ್ತು ಸ್ವಲ್ಪ ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದ ನವಾಬಿ ಪನ್ನೀರ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ನವಾಬಿ ಪನ್ನೀರ್ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಪಾತ್ರೆ ಇಟ್ಕೊಂಡು ಈ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ, ಈ ನೀರಿಗೆ ಒಂದು ದಪ್ಪನಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಓಕೆ, ಒಂದು 4 ಹಸಿ ಮೆಣಸಿನ್ಕಾಯಿ, ಓಕೆ, ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸರು, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಓಕೆ, ಗಸಗಸೆ 1 ಚಮಚದಷ್ಟು, ಗೋಡಂಬಿ ಒಂದು 10 ರಿಂದ 20 ಗೋಡಂಬಿ. ಇದಿಷ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಈರುಳ್ಳಿ ತನ್ನ ಬಣ್ಣ ಬಿಡೋ ತನಕ ಅದು ಕುದೀತಾ ಇರಬೇಕು. ಅದು ಆ ಕಡೆ ಕುದೀಲಿ, ಈ ಕಡೆ ನಾವು ಪನ್ನೀರನ್ನು ಕರ್ಕೊಂಬಿಡೋಣ. ಸ್ವಲ್ಪ ತುಪ್ಪ, ಎಣ್ಣೆ, ಒಂದು ಅರ್ಧ ಬಟ್ಲಷ್ಟು ಎಣ್ಣೆ. ಶಾಲೋ ಫ್ರೈ ಮಾಡಬೇಕು ನಾವು ಪನ್ನೀರನ್ನು. ಒಂದು ಅರ್ಧ ಕಪ್ಪಷ್ಟು ಎಣ್ಣೆ. ಇದು ಚೆನ್ನಾಗಿ ಕಾಯಬೇಕು. ಇದಕ್ಕೆ ನಾವು ಪನ್ನೀರ್ ಹಾಕಿ, ಈ ಪನ್ನೀರು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡೋಣ. ಈ ಪನ್ನೀರು ಗೋಲ್ಡನ್ ಬ್ರೌನ್ ಕಲರ್ ಆಗುವಷ್ಟರಲ್ಲಿ ಇವತ್ತಿನ ಕ್ವಾಲಿಟಿ ಕಿವಿ ಮಾತು ಹೇಳ್ತೀನಿ, ಕೇಳಿ. ಎಣ್ಣೆ ಪದಾರ್ಥವನ್ನು ಮುಟ್ಟಿ ಕೈಯೆಲ್ಲ ಎಣ್ಣೆ ಆಗಿದ್ದರೆ
ಇದನ್ನು ಸುಲಭವಾಗಿ ಹೋಗ್ಲಾಡಿಸ್ಬೋದು. ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ವೆನಿಗರ್ ತೊಗೋಬೇಕು, ಒಂದು ಸ್ವಲ್ಪ ಉಪ್ಪು ತೊಗೋಬೇಕು, ಕೈನ ಉಜ್ಕೋಬೇಕು. ವೆನಿಗರ್ ಮತ್ತು ಉಪ್ಪನ್ನು ಉಜ್ಕೊಂಡ್ರೆ ಕೈಯಲ್ಲಿರುವ ಎಣ್ಣೆ ಸಂಪೂರ್ಣವಾಗಿ ಹೊರಟೋಗುತ್ತೆ. ಈ ಥರ ತೊಳ್ಕೊಂಡ್ರೆ ಸಂಪೂರ್ಣವಾಗಿ ಕೈಯಿಂದ ಎಣ್ಣೆ ಹೊರಟೋಗುತ್ತೆ. ನೋಡಿ, ಅಬ್ಸಲ್ಯೂಟ್ಲಿ ಎಣ್ಣೆನೇ ಇಲ್ಲ. ಈ ಒಂದು ಅದ್ಭುತವಾದ ಕಿವಿ ಮಾತನ್ನು ನಿಮಗಾಗಿ ಪ್ರಸ್ತುತಪಡಿಸಿದವರು ಕ್ವಾಲಿಟಿ ಮಸಾಲಾಸ್ ಅವರು. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲಾ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಕ್ವಾಲಿಟಿ ಮಸಾಲಾ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ. ಈಗ ಕರೆದಿರುವಂಥ ಈ ಪನ್ನೀರನ್ನು ಒಂದು ತಣ್ಣಗಿರೋ ನೀರಲ್ಲಿ, ವಾರ್ಮ್ ವಾಟ್ರಲ್ಲಿ ಅಥವಾ ಲೈಟ್ ಲೂಕ್ ವಾರ್ಮ್ ವಾಟ್ರಲ್ಲಿ ಹಾಕಿಟ್ಬಿಡ್ಬೇಕು. ಇದು ಸಾಫ್ಟಾಗಿರುತ್ತೆ. ಈ ಕಡೆ ನಮ್ಮ ಈರುಳ್ಳಿ ಎಲ್ಲ ಚೆನ್ನಾಗಿ ಬಣ್ಣ ಬಿಟ್ಕೊಂಡು ಬಿಳಿಚ್ಕೊಂಡಿದೆ. ಇದನ್ನು ಶೋಧಿಸ್ಕೊಂಡ್ಬಿಡೋಣ. ಓಕೆ, ಇದನ್ನು ಆರಕ್ಕಿಟ್ಟು ಆರಿದ ಮೇಲೆ ಇದನ್ನು ನುಣ್ಣಿಗೆ ರುಬ್ಕೋಬೇಕು. ಇದನ್ನು ನುಣ್ಣಿಗೆ ರುಬ್ಕೋಬೇಕು. ಓಕೆ, ಇದು ರುಬ್ಬಿದ್ದಾಯಿತು. ಈಗ ಇನ್ನೊಂದು ಪ್ಯಾನ್ ಇಟ್ಕೊಳ್ಳೋಣ. ಈ ಪ್ಯಾನ್ಗೆ ತುಪ್ಪ ಹಾಕೋಣ. 1-2 ಚಮಚ ತುಪ್ಪ. ಇದು ಚೆನ್ನಾಗಿ ಕಾಯಬೇಕು. ಇದು ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಈ ಮಸಾಲೆನ ಹಾಕೋಣ. ಈ ಮಸಾಲೆಯ ಹಸಿ ಘಾಟ್ ಹೋಗೋ ತನಕ ಇದನ್ನು ತುಪ್ಪದಲ್ಲಿ ಬಾಡಿಸ್ಕೋಬೇಕು. ಇದು ಚೆನ್ನಾಗಿ ತುಪ್ಪನ ಹೀರ್ಕೊಳ್ಳುತ್ತೆ. ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ಇದಕ್ಕೆ ಹಾಲು ಹಾಕ್ಕೊಂಡು ಕುದಿಸೋಣ. ಇದು ಚೆನ್ನಾಗೆ ಕುದಿಬೇಕು. ಒಂದ್ಸಲಿ ಒಬ್ಬ ವರ್ತಕ 3 ಕುದುರೆಗಳ ಮೇಲೆ ತಾನು ಮಾರಾಟ ಮಾಡಬೇಕಾಗಿರೋ ಸರಕನ್ನೆಲ್ಲ ಇಟ್ಕೊಂಡು ಕಾಡಲ್ಲಿ ಹೋಗ್ತಾ ಇದ್ದಂತೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಕಾಡಿರುತ್ತಲ್ಲ, ಆ ಕಾಡನ್ನ ದಾಟ್ಕೊಂಡು ಹೋಗ್ತಾ ಇದ್ದಂತೆ. ಆಗ ಒಂದು ಕುದುರೆಗೆ ತುಂಬ ಸುಸ್ತಾಗಿ ಅಲ್ಲೇ ಕೂತ್ಕೊಂಡ್ಬಿಡ್ತಂತೆ. ಈ ವರ್ತಕ ಆ ಕುದುರೆನ ಇನ್ನು ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟು ಏನು ಮಾಡ್ತಾನೆ, ಅದ್ರ ಮೇಲಿದ್ದಂಥ ಎಲ್ಲ ಸರಕನ್ನು ತೆಗೆದು ಬೇರೆ ಕುದುರೆಗಳ ಮೇಲೆ ಹಾಕ್ಬಿಟ್ಟು ಆ ಕುದುರೆನ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತಾನೆ. ಅವನು ಆ ಕಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕುದುರೆ ಒಂಚೂರು ಚೇತರಿಸ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಕುದುರೆ ಕಾಡೊಳಗೆ ಹಾಗೆಯೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ಕಾಡಲ್ಲಿ ಒಂದು ಸಿಂಹ ತನ್ನ ಗೆಳೆಯರಾದಂಥ ಒಂದು ಚಿರತೆ ಮತ್ತು ಒಂದು ತೋಳದ ಜೊತೆ ಕೂತಿತ್ತಂತೆ. ಏನೋ ಲೋಕಾಭಿರಾಮವಾಗಿ ಮಾತಾಡ್ತಾ ಕೂತಿತ್ತಂತೆ ಇದು. ಆವಾಗ ಈ ಕುದುರೆ ಅದರ ಹತ್ರ ಬಂತಂತೆ. ಈ 3 ಪ್ರಾಣಿಗಳು ಕುದುರೆನ ನೋಡೇ ಇರಲಿಲ್ಲ. ಇದೇನು ವಿಚಿತ್ರವಾಗಿದೆಯಲ್ಲ ಕುದುರೆ ಅಂಥೇಳಿ ಅದನ್ನು ರಾಜನ ಸಿಂಹ ಇದ್ನಲ್ಲ, ಯಾರಪ್ಪ ನೀನು, ಏನಕ್ಕೆ ಬಂದೆ ಇಲ್ಲಿಗೆ ಅಂದಾಗ ಕುದುರೆ ಹೇಳ್ತಂತೆ, ನೋಡಿ ಈ ಥರ ನನ್ನ ಮಾಲೀಕ ನನ್ನನ್ನು ಬಿಟ್ಟುಬಿಟ್ಟು ಹೋಗ್ಬಿಟ್ಟ, ನನಗೆ ಯಾರೂ ದಿಕ್ಕಿಲ್ಲ, ಇವಾಗ ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಸೊ ನಾನಿವಾಗ ಇಲ್ಲಿ ಬಂದೆ. ಒಂದು ಕೆಲಸ ಮಾಡು, ನೀನು ನನ್ನ ಅತಿಥಿಯಾಗಿ ನಮ್ಮ ಜೊತೆನೇ ಇರು ಅಂತ ಹೇಳಿ ಸಿಂಹ ಆಶ್ವಾಸನೆ ಕೊಡ್ತಂತೆ. ಹೀಗೆ ನಡೀತಾ ಇರ್ಬೇಕಾದ್ರೆ ಒಂದಿನ ಇದ್ದಕ್ಕಿದ್ದಂಗೆ ಈ ಸಿಂಹಕ್ಕೆ ಹುಷಾರು ತಪ್ಪಿಬಿಡ್ತಂತೆ. ಸಿಕ್ಕಾಪಟ್ಟೆ ನಿಶಕ್ತನಾಗ್ಬಿಟ್ನಂತೆ ಸಿಂಹ. ಬೇಟೆ ಆಡೋಕ್ಕೂ ಶಕ್ತಿ ಇರಲಿಲ್ವಂತವನ್ನ ಅವರಿಗೆ. ಆಗ ಈ ನರಿ ಮತ್ತು ಚಿರತೆ ಹೇಳ್ತಂತೆ, ಮಹಾರಾಜ ನೀನು ಈ ಥರ ಇದ್ದರೆ ಕಷ್ಟ ಆಗ್ಬಿಡುತ್ತೆ, ನೀನು ಬೇಟೆ ಆಡದೇ ನಿನಗೂ ಊಟ ಸಿಗೋಲ್ಲ, ನಮಗೂ ಊಟ ಸಿಗೋಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ, ನೀನೇನೋ ಮಾಡಿ ಬೇಟೆ ಆಡು ಅಂದರೆ. ನನಗೆ ಶಕ್ತಿನೇ ಇಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರಾಣಿನ ತೊಗೊಂಬನ್ನಿ, ಅದನ್ನು ಸಾಯಿಸ್ತೀನಿ, ನಾವೆಲ್ಲ ತಿನ್ನೋಣ ಅಂತ ಸಿಂಹ ಹೇಳ್ತಂತೆ. ಆಗ ನರಿ ಹೇಳ್ತಂತೆ, ನಾವೇ ಕುದುರೆನ ಯಾಕೆ ತಿನ್ನಬಾರ್ದು ಅಂತ. ಆಗ ಸಿಂಹಕ್ಕೆ ಕೋಪ ಬಂತಲ್ಲ, ಎಂತ ಮಾತಾಡ್ತಿದ್ಯಾ, ಅವನು ನನ್ನ ಅತಿಥಿ, ನಾನು ಆಶ್ರಯ ಕೊಟ್ಟಿದ್ದೀನಿ, ನಾನು ಹಾಗೆಲ್ಲ ಅವನನ್ನು ಸಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಒಂದು ಕೆಲಸ ಮಾಡೋಣ, ಅಕಸ್ಮಾತಾಗಿ ಕುದುರೆನೇ ಬಂದು ನನ್ನನ್ನು ಸಾಯಿಸಿ ತಿನ್ನು ಅಂತ ಹೇಳಿದ್ರೆ ತಿಂತೀಯ ನೀನು ಅಂತ.
ಆಗ ಸಿಂಹ ಹೇಳ್ತಂತೆ, ಅದಾಗದೆ ಆತ್ಮ ಸರೆಂಡ್ರ್ ಮಾಡ್ಕೊಂಡ್ಬಿಟ್ರೆ ನಾನು ತಿನ್ನಕ್ಕೆ ರೆಡಿ ಅಂತ. ಸರಿ ಬಿಡು, ನಾವು ಮಾಡ್ತೀವಿ ಅಂದ್ಬಿಟ್ಟು ಕುದುರೆ ಹತ್ರ ಹೋಗಿ ಈ ಚಿರತೆ ಮತ್ತು ನರಿ ಹೋಗ್ಬಿಟ್ಟು, ನೋಡು ನಮ್ಮ ರಾಜನಿಗೆ ಆರೋಗ್ಯ ಚೆನ್ನಾಗಿಲ್ಲ, ತುಂಬ ವೀಕ್ ಆಗ್ಬಿಟ್ಟಿದ್ದಾನೆ, ತಿನ್ನಕ್ಕೆ ಇಲ್ಲರ ಸತ್ತೋಗ್ಬಿಡ್ತಾನೆ, ಈ ಕಾಡಿಗೆ ರಾಜ ಇಲ್ಲರಂಗೆ ಆಗ್ಬಿಡುತ್ತೆ. ಸೊ ನಾವಲ್ಲಿ ನಮ್ಮೂರು ಜನರಲ್ಲಿ ಯಾರು ಒಬ್ಬರು ಸಮರ್ಪಣೆ ಮಾಡ್ಕೊಂಡ್ಬಿಟ್ಟು ಅವನಿಗೆ ಸಾಯಿಸು ನಮ್ಮನ್ನು ಅಂತ ಹೇಳಬೇಕು. ಆವಾಗ ಅವನ ತಿಂತಾನೆ ನಮ್ಮನ್ನು ತಿಂದರೆ ಅವನು ರಾಜ ಉಳಿತಾನೆ. ಸೊ ಬನ್ನಿ ನಾವೆಲ್ಲ ಹೋಗಿ ಸರೆಂಡರ್ ಆಗ್ಬಿಡೋಣ, ಹುಲಿ ಸಿಂಹ ಹತ್ರ ಸರೆಂಡರ್ ಆಗ್ಬಿಟ್ಟು ಈ ಥರ ನಮ್ಮನ್ನು ಸಾಯಿಸು ಅಂತ ಕೇಳ್ಕೊಳ್ಳೋಣ. ಸೊ ಈ ಕುದುರೆಗೆ ಪಾಪ ಇನ್ನೋಸೆಂಟ್ ಕುದುರೆ ಆಯಿತು ನಡೀರಿ ಅಂತ ಹೋಯ್ತು. ಒಟ್ಟಿಗೆ 3 ಜನ ಹೋದ್ರಂತೆ. ಸಿಂಹನ ಹತ್ರ ಬಂದ್ಬಿಟ್ಟು ತೋಳ ಹಿಡ್ದಂತೆ, ಅಪ್ಪ ಸಿಂಹ, ನೀನು ಈ ಕಾಡಿಗೆ ರಾಜ, ನಿನ್ನ ಆರೋಗ್ಯ ಭಾಳ ಮುಖ್ಯ. ಸೊ ದಯವಿಟ್ಟು ನೀನು ನನ್ನನ್ನು ತಿಂದುಬಿಡು, ನನ್ನನ್ನು ಸಾಯಿಸ್ಬಿಡು, ನೀನು ತಿಂದು ಆರೋಗ್ಯವಂತನಾಗು, ನಿನ್ನ ಶಕ್ತಿ ಬರಬೇಕು, ನೀನು ರಾಜ್ಯ ಆಳಬೇಕು, ಈ ಕಾಡನ್ನು ಆಳಬೇಕು. ಸೊ ನೀನು ನನ್ನನ್ನು ತಿನ್ನು ಅಂತ ಹೇಳಿದ್ರು. ಆಗ ಸಿಂಹ ಹೇಳ್ದಂತೆ, ಹೋಗಲ್ಲೇ ನೀನು ಇಷ್ಟಿದ್ಯಾ, ನೀನು ತಿಂದರೆ ನಾನು ಹೊಟ್ಟೆ ತುಂಬಲ್ಲ, ಆಗೋದಿಲ್ಲ ಅಂತ. ಆಗ ಚಿರತೆ ಹೇಳ್ತಂತೆ, ಮಹಾರಾಜ, ನಾನು ಅವನಿಗಿಂತ ದೊಡ್ಡದಾಗಿದ್ದೀನಿ, ನೀನು ನನ್ನನ್ನು ತಿನ್ನು, ಆಗ ನಿನಗೆ ಹೊಟ್ಟೆ ತುಂಬತ್ತೆ, ನೀನು ರಾಜ್ಯನ ಆಳ್ಬೋದು, ಕಾಡನ್ನ ಆಳ್ಬೋದು ಅಂತ. ಆವಾಗ ತೋಳ ಹೇಳ್ತಂತೆ, ಸುಮ್ಮನೆರಪ್ಪ, ನೀನು ಇದು ಮಾಡಬೇಡ, ನೀನು ಸರೆಂಡ್ರ್ ಆಗ್ಬೇಡ, ನೀನು ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಅಕಸ್ಮಾತ್ ನಾಳೆ ರಾಜಂಗೇನಾದ್ರು ತೊಂದರೆ ಆದರೆ ಕಾಪಾಡೋದು ಯಾರು? ನೀನು ಇರಬೇಕು ಕಾಪಾಡೋಕ್ಕೆ. ನೀನೇ ಹೋಗ್ಬಿಟ್ರೆ ಹೆಂಗೆ, ನನ್ನನ್ನು ತಿನ್ನಲಿ ಅಂತ ಅವೆರಡು ಜಗಳ ಆಡ್ತಾ ಇತ್ತಂತೆ. ಆಗ ಕುದುರೆ ಯೋಚನೆ ಮಾಡ್ತಂತೆ, ನೋಡಿ ಇವರಿಬ್ಬರು ಜಗಳ ಆಡ್ತಿದ್ರೆ ಸಿಂಹ ಇಬ್ಬರನ್ನೂ ತಿಂತಾ ಇಲ್ಲ, ನಾನು ಹೇಳ್ಬಿಡ್ತೀನಿ ಅಂದ್ಬಿಟ್ಟು ಕುದುರೆ ಹೇಳ್ತಂತೆ, ಮಹಾರಾಜ, ಇವರಿಬ್ಬರನ್ನ ಬೇಡ, ನನ್ನನ್ನು ತಿಂದರೆ ನೀನು ಸುಖವಾಗಿರ್ಬೋದು, ನೀನು ಆರೋಗ್ಯ ಚೇತರಿಸ್ಕೊಳತ್ತೆ, ನೀನು ರಾಜ್ಯನ ಆಳ್ಬೋದು ಅಂತ ಹೇಳ್ತಂತೆ. ತಕ್ಷಣ ಸಿಂಹ ಅದ್ರ ಮೇಲೆ ಎಗರಿ ಅದನ್ನು ಸಾಯಿಸ್ಬಿಡ್ತಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಾವೆಲ್ಲ ತುಂಬ ಇನ್ನೋಸೆಂಟ್ ಆಗಿದ್ದರೆ ನಮ್ಮನ್ನು ಅಡ್ವಾಂಟೇಜ್ ತಗೊಳ್ಳೋವಂಥ ಜನ ನಮ್ಮ ಸುತ್ತ ಇರ್ತಾರೆ. ಅವರು ಕಾಯ್ತಾ ಇರ್ತಾರೆ, ಹೊಂಚು ಹಾಕ್ತಾ ಇರ್ತಾರೆ, ಯಾರಾದರೂ ಇಂಥ ಮಿಕ ಸಿಕ್ಕಿದ್ರೆ ಸಾಕು ಮಾಡೋಣ ಅಂತ. ಸೊ ನಾವು ಎಷ್ಟೇ ಇನ್ನೋಸೆಂಟ್ ಆಗಿದ್ದರೂ ನಮ್ಮ ಇನ್ನೋಸೆನ್ಸ್ನ ತೋರಿಸ್ಕೋಬಾರ್ದು, ಮತ್ತು ಅತಿ ಬುದ್ಧಿವಂತರ ಸ್ನೇಹ ಮಾಡಬಾರ್ದು. ನಮ್ಮ ಇನ್ನೋಸೆನ್ಸ್ನ ಅಡ್ವಾಂಟೇಜ್ ತಗೊಳ್ಳುವಂಥ ಈ ಅತಿ ಬುದ್ಧಿವಂತರು ಇರ್ತಾರಲ್ಲ, ಅಂದರೆ ಕ್ರೂರಿಗಳು, ಅಂಥವ್ರ ಸ್ನೇಹ ಮಾಡಬಾರ್ದು. ಸೊ ನಮ್ಮ ಹುಷಾರಲ್ಲಿ ನಾವಿರಬೇಕು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಕ್ವಾಲಿಟಿ ಮಸಾಲ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ. ಈಗ ಇದು ಚೆನ್ನಾಗಿ ಕುದ್ದಿದೆ, ಇದಕ್ಕೆ ನಾವು ನೆನೆಸಿರುವಂಥ ಪನ್ನೀರ್ ಹಾಕ್ಬಿಡೋಣ. ಓಕೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪನ್ನೀರು ಒಂದು ಸ್ವಲ್ಪ ಬೇಯಬೇಕು ಇದರಲ್ಲಿ, ಅಲ್ಲಿವರೆಗೂ ಇದನ್ನು ಕೆದಕಬೇಕು. ನೋಡೋಕ್ಕೆ ಸಖತ್ತಾಗಿದೆ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ, ಇದು ಓನ್ಲಿ ಫ್ಲೇವರ್ಗಷ್ಟೇ ಗರಂ ಮಸಾಲೆ, ಇದರಿಂದ ನಮಗೆ ರುಚಿ ಜಾಸ್ತಿ ಬರೋದಿಲ್ಲ, ಸುಮ್ಮನೆ ಒಂದು ಫ್ಲೇವರ್ಗಷ್ಟೇ ಅದನ್ನು ಹಾಕೋಣ. ಇದು ಚೆನ್ನಾಗಿ ಒಂದು ರೌಂಡ್ ಕುದಿಬೇಕು. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ, ಕರಗೋ ತನಕ ಇದನ್ನು ಕುದಿಸ್ಬೇಕು. ಸಿಂಪಲ್ಲಾಗಿ ಮಾಡುವಂಥ ಒಂದು ಅದ್ಭುತವಾದ ಸೈಡ್ ಡಿಶ್ಶು, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಬೇಕಾದ್ರೆ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕ್ಬಿಡೋದು. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಮ್ಮ ಗೆಳೆಯ. ಎಲ್ಲ ಹಾಕಿದ್ಮೇಲೆ ಒಂದು ರೌಂಡು ಮಿಕ್ಸ್ ಮಾಡಿಬಿಟ್ಟು
ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕಬೇಕು. ಈ ಕ್ರೀಮು, ಗೋಡಂಬಿ, ಹಾಲು ಎಲ್ಲ ಈ ನವಾಬಿ ಪನ್ನೀರಿಗೆ ಒಂದು ಸಿಲ್ಕಿ ಟೆಕ್ಸ್ಚರ್ ಕೊಡುತ್ತೆ. ಆ ಸಿಲ್ಕಿ ಟೆಕ್ಸ್ಚರು ನಾಲಿಗೆಗೆ ಭಾಳ ಹಿತವಾಗಿರುತ್ತೆ. ಸೊ ನಮ್ಮ ಇವತ್ತಿನ ವಿಶೇಷವಾದಂಥ ಅದ್ಭುತವಾದಂಥ ನವಾಬಿ ಪನ್ನೀರ್ ರೆಡಿ. ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ನವಾಬಿ ಪನ್ನೀರ್ ಮಾಡೋದು ತುಂಬಾನೇ ಸುಲಭ ರೀ. ಒಂದು ಪಾತ್ರೆಗೆ ನೀರ್ ಹಾಕ್ರಿ. ಅದಕ್ಕೆ ದಪ್ಪಗೆ ಹೆಚ್ಚಿರೋ 1 ಈರುಳ್ಳಿ, 4 ಹಸಿಮೆಣಸಿನಕಾಯಿ, 10 ಬೆಳ್ಳುಳ್ಳಿ ಎಸಳು, ಅರ್ಧ ಇಂಚು ಹಸಿ ಶುಂಠಿ, 1 ಚಮಚ ಗಸಗಸೆ, 20 ಗೋಡಂಬಿ ಹಾಕಿ ಈರುಳ್ಳಿ ಚೆನ್ನಾಗಿ ಬೆಳ್ಳಗೆ ಬಿಳ್ಚ್ಕೊಂಡು ಬಣ್ಣ ಬಿಡೋ ತನಕ ಕುದಿಸ್ರಿ. ಅದು ಹಾಗೆ ಕುದಿತಾ ಇರ್ಲಿ. ಈ ಕಡೆ ಒಂದು ಪ್ಯಾನ್ಗೆ 1 ಚಮಚ ತುಪ್ಪ ಹಾಕಿ ಅರ್ಧ ಬಟ್ಲು ಎಣ್ಣೆ ಹಾಕ್ರಿ. ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ತೆಳುವಾಗಿ ಹೆಚ್ಚಿಟ್ಟಿರೋ ಪನ್ನೀರ್ ಕ್ಯೂಬ್ಸ್ ಗಳನ್ನ ಹಾಕ್ರಿ. ಶಾಲೋ ಫ್ರೈ ಮಾಡಿ 2 ಕಡೆನೂ ಚೆನ್ನಾಗಿ ಕೆಂಪಗಾಗೋವರೆಗೂ. ಹೀಗೆ ಕೆಂಪಗಾದ ಪನ್ನೀರನ್ನ ಒಂದು ಬಟ್ಲಲ್ಲಿ ಸ್ವಲ್ಪ ನೀರ್ ಹಾಕಿ ಅದಕ್ಕೆ ತೆಗೆದು ಹಾಕ್ರಿ. ಈ ಕಡೆ ಈರುಳ್ಳಿ ಬೆಳ್ಚ್ಕೊಂಡಿದ್ಯಲ್ಲ ಅದನ್ನ ಶೋಧಿಸ್ಕೊಂಡು ಆರಿಸಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ರಿ. ಪಾನಿಗೆ 2 ಚಮಚ ತುಪ್ಪ ಹಾಕ್ಬಿಟ್ಟು ಬಿಸಿ ಆದ್ಮೇಲೆ ರುಬ್ಬಿಟ್ಟಿರೋ ಮಸಾಲೆ ಹಾಕಿ ಮಾಡಿಸ್ರಿ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಕುದಿಸ್ತಾ ಗ್ರೇವಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಕುದಿಸ್ಕೊಳ್ರಿ. ಚೆನ್ನಾಗಿ ಕೊತ್ಕೋತಾ ಅಂತ ಕುದಿತಾ ಅಲ್ವಾ. ಈಗ ಶಾಲೋ ಫ್ರೈ ಮಾಡಿಟ್ಟಿರೋ ಪನ್ನೀರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕುದಿಸ್ತಾ ಅದಕ್ಕೆ ಅರ್ಧ ಚಮಚ ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಕುದಿಸ್ರಿ. ಚೆನ್ನಾಗಿ ಕುದಿತಾ ಒಂದು ಅರ್ಧ ಚಮಚ ಸಕ್ಕರೆ ಸೇರಿಸ್ರಿ. ಸ್ವಲ್ಪ ಕಸೂರಿ ಮೇಥಿನ ಪುಡಿ ಮಾಡಿ ಹಾಕಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ನವಾಬಿ ಪನ್ನೀರ್ ಗಮ್ಮತ್ ಹೆಚ್ಚಾಗೋಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡ್ಬಿಡ್ರಿ. ಸಖತ್ ಸಿಲ್ಕಿಯಾಗಿ ನಾಲ್ಗೆ ನಲ್ಸೋ ರುಚಿಯಾದ ನವಾಬಿ ಪನ್ನೀರ್ ರೆಡಿ ಕಣ್ರಿ. ಚಪಾತಿ ಜೊತೆಗೆ ಈ ಪನ್ನೀರ್ ನವಾಬಿ ಸಖತ್ತಾಗಿರುತ್ತೆ. ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ನೀವು ಇನ್ಫ್ಯಾಕ್ಟ್ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು. ಓಕೆ, ನೀವೇನು ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಶೇರ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗಬೇಕು. ಈಗ ಅದ್ಭುತವಾದಂಥ ಈ ನವಾಬಿ ಪನ್ನೀರನ್ನು ಟೇಸ್ಟ್ ಮಾಡೋಣ. ನಾನು ಹೇಳಿಲ್ವಾ ಒಂದು ಸಿಲ್ಕಿ ಟೆಕ್ಸ್ಚರ್ ಇರುತ್ತೆ ಅಂತ. ಕ್ರೀಮ್ ಮತ್ತು ಹಾಲು ಅದೆರಡು ಸೇರಿದಾಗ ಆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಗೋಡಂಬಿ ಕೂಡ ಹಾಕಿದ್ದೀವಿ. ಇದರಲ್ಲಿ ಹೈಲೈಟ್ ಅಂದರೆ ಈ ಪನ್ನೀರು ಹೂವು ಥರ ಇದೆ, ಸಾಫ್ಟಾಗಿ. ಜನರಲಿ ಕರೆದುಬಿಟ್ಟಾಗ ಗಟ್ಟಿ ಆಗುತ್ತೆ ಅಂತ ಅಂದ್ಕೊಬಿಟ್ಟಿದ್ದೀರಾ. ಅದೇ ನಾ ಮಾಡಿದ ಮೆಥಡಲ್ಲಿ ಮಾಡಿದ್ರೆ ಪನ್ನೀರ್ ಸಾಫ್ಟಾಗಿರುತ್ತೆ. ಸಖತ್ತಾಗಿದೆ. ಇವತ್ತೇ ಮನೇಲಿ ಮಾಡಿ ನೋಡಿ. ಸೂಪರ್ ಅಂತೀರ ನೀವು. ಸೂಪರ್.